ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 49ನೆಯ ತಿರುನಾಮ ಅಮರ ಪ್ರಭು. ಮಧುಕೈಟಭರು ಬ್ರಹ್ಮನಿಂದ ವೇದಗಳನ್ನು ಅಪಹರಿಸಿದಾಗ ಭಗವಂತನು ಬ್ರಹ್ಮನ ಸಹಾಯಕ್ಕೆ ಬಂದಿದ್ದನ್ನು ನಾವು 41ನೆಯ ತಿರುನಾಮ ಮಹಾಸ್ವನಹದಲ್ಲಿ ಕೇಳಿದ್ದೇವೆ. ಅದೇ ರೀತಿ ಒಬ್ಬ ಅಸುರನು ಶಿವನನ್ನು ಸುಟ್ಟು ಭಸ್ಮ ಮಾಡಲು ಬಂದಾಗ ಭಗವಂತನು ಶಿವನನ್ನು ಕೂಡ ರಕ್ಷಿಸಿದನು. ಭಸ್ಮಾಸುರ ಎಂಬ ರಾಕ್ಷಸನು ಶಿವನಿಂದ ವರವನ್ನು ಪಡೆಯಲು ಕಠಿಣವಾದ ತಪಸ್ಸನ್ನು ಮಾಡಿದನು. ಶಿವನು ಭಸ್ಮಾಸುರನ ತಪಸ್ಸಿಗೆ ಒಲಿದು ಅವನಿಗೆ ಏನು ಬೇಕೆಂದು ಕೇಳಿದನು. ಭಸ್ಮಾಸುರನು, ನಾನು ಯಾರ ಮೇಲೆ ನನ್ನ ಕೈಗಳನ್ನು ಇಡುತ್ತೇನೋ ಅವರು ಸುಟ್ಟು ಭಸ್ಮವಾಗಬೇಕು ಎಂದು ಕೇಳಿಕೊಂಡನು. ಹಾಗೆಯೇ ಆಗಲಿ ಎಂದು ಹೇಳಿ ಶಿವನು ಭಸ್ಮಾಸುರನಿಗೆ ಆ ವರವನ್ನು ಅನುಗ್ರಹಿಸಿದನು. ಅಹಂಕಾರಿ ಮತ್ತು ಕೃತಜ್ಞನಾದ ಭಸ್ಮಾಸುರನು ತಾನು ಪಡೆದ ವರವು ಕೆಲಸ ಮಾಡುತ್ತೋ ಇಲ್ಲವೋ ಎಂದು ಪರೀಕ್ಷಿಸಲು ಸ್ವತಃ ಶಿವನ ತಲೆಯ ಮೇಲೆ ಕೈ ಇಡಲು ಹೋದನು. ಶಿವನು ಭಗವಂತನ ಬಳಿ ಓಡಿ ಹೋಗಿ ಅವನ ಪಾದಗಳಲ್ಲಿ ಶರಣಾದನು. ಲಿಂಗ ಪುರಾಣದ ಕಥೆಗಳ ಪ್ರಕಾರ ಶಿವನು ತನ್ನನ್ನು ರಕ್ಷಿಸುವಂತೆ ವಿಷ್ಣುವನ್ನು ಪ್ರಾರ್ಥಿಸಿದನು. ಭಸ್ಮಾಸುರ ಶಿವನ ಬಳಿ ಬಂದಾಗ ಭಗವಂತನು ಅಡ್ಡ ಬಂದು, ಈ ವರ ಫಲಿಸಬೇಕಾದರೆ ನೀನು ಮೊದಲು ಕೈಕಾಲು ತೊಳೆದುಕೊಂಡು ಆಚಮನ ಮಾಡಬೇಕು, ಅಂದರೆ ಶುದ್ಧೀಕರಣ ಮಾಡಿಕೊಳ್ಳಬೇಕು. ಈ ವಿಷಯವನ್ನು ಶಿವ ನಿನಗೆ ಹೇಳಲಿಲ್ಲವೇ ಎಂದು ಕೇಳಿದನು. ಭಸ್ಮಾಸುರನು ತಲೆಯಾಡಿಸುತ್ತಾ, ಹಾಗೆಂದರೆ ನಾನು ಏನು ಮಾಡಬೇಕು ಎಂದಾಗ ಭಗವಂತನು ಭಸ್ಮಾಸುರನಿಗೆ ಆಚಮನ ಮಾಡುವ ಹಂತಗಳನ್ನು ಹೀಗೆ ಹೇಳಿಕೊಟ್ಟನು. ಮೊದಲು ಕೈಗೆ ನೀರು ಹಾಕಿ 3 ಬಾರಿ ಕುಡಿಯುವಾಗ ಅಚ್ಯುತಾಯ ನಮಃ, ಅನಂತಾಯ ನಮಃ ಮತ್ತು ಗೋವಿಂದಾಯ ನಮಃ ಎಂದು ಹೇಳು. ಆಮೇಲೆ ಬಾಯಿ ಒಲಿಸಿಕೊಂಡು ಕೈ ತೊಳೆದುಕೋ. ಈಗ ನಿನ್ನ ಬಲಗೈನಿಂದ ದೇಹದ ವಿವಿಧ ಭಾಗಗಳನ್ನು ಸ್ಪರ್ಶಿಸುತ್ತಾ 12 ತಿರುನಾಮಗಳನ್ನು ಹೇಳು. ಬಲಕೆನ್ನೆಗೆ ಕೇಶವ, ಎಡಕೆನ್ನೆಗೆ ನಾರಾಯಣ, ಕಣ್ಣಿನ ಬಲರೆಪ್ಪೆಗೆ ಮಾಧವ, ಎಡರೆಪ್ಪೆಗೆ ಗೋವಿಂದ, ಮೂಗಿನ ಬಲಭಾಗಕ್ಕೆ ವಿಷ್ಣು, ಎಡಭಾಗಕ್ಕೆ ಮಧುಸೂದನ, ಬಲಕಿವಿಗೆ ತ್ರಿವಿಕ್ರಮ, ಎಡಕಿವಿಗೆ ವಾಮನ, ಬಲಭುಜಕ್ಕೆ ಶ್ರೀಧರ, ಎಡಭುಜಕ್ಕೆ ಋಷಿಕೇಶ, ಹೊಟ್ಟೆಗೆ ಪದ್ಮನಾಭ ಮತ್ತು ತಲೆ ಮೇಲಭಾಗಕ್ಕೆ ದಾಮೋದರ ಎಂದು ಹೇಳು. ಅದರಂತೆ ಭಸ್ಮಾಸುರನು ತನ್ನ ತಲೆಯ ಮೇಲ್ಭಾಗವನ್ನು ಮುಟ್ಟಿದ ತಕ್ಷಣ ಶಿವನಿಂದ ಪಡೆದ ವರದ ಪ್ರಭಾವದಿಂದ ಅವನು ಸ್ವತಃ ಸುಟ್ಟು ಭಸ್ಮನಾದನು. ಹೀಗೆ ಭಗವಂತನು ಭಸ್ಮಾಸುರನಿಂದ ಶಿವನನ್ನು ರಕ್ಷಿಸಿದನು. ನಿನ್ನೆ ನಿಮಗೆ ತಿರುವನಂತಪುರಂ ದೇವಾಲಯದ ಅನಂತ ಪದ್ಮನಾಭ ಸ್ವಾಮಿಯ ತಲೆಯ ಬಳಿ ಇರುವ ಶಿವಲಿಂಗದ ಬಗ್ಗೆ ಹೇಳಿದ್ದೆ. ಅಲ್ಲಿ ನಾವು ಭಗವಂತನ ಹಸ್ತವನ್ನು ಗಮನಿಸಿದರೆ ಅದು ಶಿವಲಿಂಗದ ಮೇಲೆ ಅಭಯ ಮುದ್ರೆಯಲ್ಲಿದೆ. ಇದು ಭಗವಂತನು ಯಾವಾಗಲೂ ರಕ್ಷಣೆ ನೀಡುತ್ತಾನೆಂಬುದನ್ನು ಸೂಚಿಸುತ್ತದೆ. ಭಗವಂತನು ಮನೆಯ ಹಿರಿಯರಿದ್ದಂತೆ. ಮನೆಯಲ್ಲಿ ಯಾರಿಗಾದರೂ ಕಷ್ಟ ಬಂದರೆ ಹಿರಿಯರು ಹೇಗೆ ಸಹಾಯ ಮಾಡುತ್ತಾರೋ ಹಾಗೆ ತನ್ನ ಕುಟುಂಬದಂತಿರುವ ದೇವತೆಗಳಿಗೆ ಕಷ್ಟ ಬಂದಾಗ ಅವನು ಅವರನ್ನು ಕಾಪಾಡುತ್ತಾನೆ. ಅಮರರು ಎಂದರೆ ದೇವತೆಗಳು ಎಂದು ಅರ್ಥ. ಭಗವಂತನು ಎಲ್ಲಾ ದೇವತೆಗಳನ್ನು ರಕ್ಷಿಸುವುದರಿಂದ ಅವನಿಗೆ ಅಮರ ಪ್ರಭು ಎಂಬ ತಿರುನಾಮವಿದೆ. ನಾವು ಪ್ರತಿದಿನ ಅಮರ ಪ್ರಭವೇ ನಮಃ ಎಂದು ಜಪಿಸಿದರೆ ಭಗವಂತನು ನಮ್ಮನ್ನು ಎಲ್ಲ ಸಂಕಷ್ಟಗಳಿಂದ ಪಾರು ಮಾಡಿ ರಕ್ಷಿಸುತ್ತಾನೆ. ಶ್ರೀಮತೆ ರಾಮಾನುಜಾಯ ನಮಃ.